ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಪ್ಸರಾ ಲಾಗ್ಸ್ ಇನ್ ಜರ್ಮನಿ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬಾಹೌಸ್ ಅಂತ ಒಂದು ಹಾರ್ಡ್ವೇರ್ ಶಾಪನ್ನು ತೋರಿಸ್ತಾ ಇದ್ದೀನಿ. ಇದು ಶಾಪ್ ಅಲ್ಲ, ಒಂದು ಮಾಲ್ ಅಂತಲೇ ಹೇಳ್ಬೋದು, ಅಷ್ಟು ದೊಡ್ಡದಾಗಿದೆ. ಜರ್ಮನಿಲಿ ನಮಗೆ ಹಾರ್ಡ್ವೇರ್ ವಸ್ತುಗಳನ್ನು ತೊಗೋಬೇಕಂತಂದರೆ ಈ ಚಿಕ್ಕ ಚಿಕ್ಕ ಶಾಪ್ಗಳಿರಲ್ಲ, ಈ ರೀತಿ ದೊಡ್ಡ ಮಾಲ್ ಇರುತ್ತೆ. ಬಾಹೌಸ್ ಅಂದರೆ ಬಾವ್ ಅಂದರೆ ಕನ್ಸ್ಟ್ರಕ್ಷನ್ನು, ಹೌಸ್ ಅಂದರೆ ಮನೆ. ಇಲ್ಲಿ ಮನೆಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳು ಸಿಗುತ್ತೆ. ಮನೆ ಕನ್ಸ್ಟ್ರಕ್ಷನಿಂದ ಹಿಡಿದು ಮನೆ ರಿನಿವೇಷನ್ ಇರ್ಬೋದು ಅಥವಾ ಗಾರ್ಡನಿಂಗ್ ಸಂಬಂಧಪಟ್ಟಿದ್ದಿರ್ಬೋದು, ಎಲ್ಲ ವಸ್ತುಗಳು ಇದು ಒಂದೇ ಪ್ಲೇಸಲ್ಲಿ ಸಿಗುತ್ತೆ. ಇವೆಲ್ಲ ಎಲೆಕ್ಟ್ರಿಕ್ ಟೂಲ್ಸು, ಕಟರು, ಡ್ರಿಲ್ಲಿಂಗ್ ಮಷೀನು, ಪಾಲಿಷರು, ಇವು ವ್ಯಾಕ್ಯೂಮ್ ಕ್ಲೀನರು. ಇಲ್ಲಿನ ಮನೆಗಳಲ್ಲಿ ವುಡ್ ಫ್ಲೋರ್ ಇರೋದ್ರಿಂದ ವ್ಯಾಕ್ಯೂಮ್ ಕ್ಲೀನರಲ್ಲೇ ಕ್ಲೀನ್ ಮಾಡೋದು ಜಾಸ್ತಿ. ಇವೆಲ್ಲ ಲೈಟಿಂಗ್ ಸೆಕ್ಷನು. ಇವಾಗ ಮನೆಗೆ ಹಾಕ್ಕೊಳ್ಳುವಂಥ, ಇವಾಗ ಹಾಲಿಗಿರ್ಬೋದು, ಕಿಚನ್ಗಿರ್ಬೋದು, ಬೆಡ್ರೂಮಿಗಿರ್ಬೋದು, ಇಲ್ಲ ಟಾಯ್ಲೆಟಿಗಿರ್ಬೋದು, ವೆರೈಟಿ ಆಫ್ ಲೈಟ್ಗಳು ಸಿಗುತ್ತೆ ಇಲ್ಲಿ. ಇಲ್ಲ ಬೆಡ್ ಲ್ಯಾಂಪ್ ಕೂಡ ಸಿಗುತ್ತೆ. ಇಲ್ಲಿ ನೋಡಿ ಟ್ಯೂಬ್ ಲೈಟ್ ಕೂಡ ಸಿಗುತ್ತೆ ಇಲ್ಲಿ, ಚಿಕ್ಕದು ದೊಡ್ಡದು ಎಲ್ಲ ಥರದ ಟ್ಯೂಬ್ ಲೈಟ್ ಕೂಡ ಇದೆ. ಇದು ನೋಡಿ LED ಸೆಟ್, ಮತ್ತು ಇದು ವಾಲ್ ಲೈಟ್. ಇಲ್ಲೇನಂತಂದರೆ ತುಂಬ ಬ್ರೈಟ್ ಇರೋ ಲೈಟ್ಗಳನ್ನು ಯೂಸ್ ಮಾಡೋಕ್ಕಿಂತ ಸ್ವಲ್ಪ ಯೆಲ್ಲೋಯಿಶ್ ಲೈಟ್ಗಳನ್ನು ಯೂಸ್ ಮಾಡೋದು ಜಾಸ್ತಿ ಮನೆಗಳಲ್ಲಿ. ಇವು ಸ್ವಿಚ್ಗಳು. ಕೆಲವೊಂದು ಬರೀ ಸಾಕೆಟ್ ಅಷ್ಟೇ ಇರುತ್ತೆ, ಸ್ವಿಚ್ಚೇ ಇರಲ್ಲ. ನೋಡ್ತಿರ್ಬೋದು ನೀವು, ಇಲ್ಲೊಂದು ರೆಡ್ ಕಲರಲ್ಲಿದ್ದಿತ್ತು. ಸೇಮ್ ಮನೆಗಳಲ್ಲೂ ಕೂಡ ಹಾಗೇ ಇರುತ್ತೆ, ಸ್ವಿಚ್ಚೇ ಇರಲ್ಲ, ಬರೀ ಸಾಕೆಟ್ ಅಷ್ಟೇ ಇಟ್ಟಿರ್ತಾರೆ. ಇವೆಲ್ಲ ಉಳಿ ಪೇಂಟಿಂಗ್ ಮಾಡುವಾಗ ಸಿಮೆಂಟ್ ಎಲ್ಲ ತೆಗಿಲಿಕ್ಕೆ ಯೂಸ್ ಮಾಡ್ತಾರೆ. ಇಲ್ಲೆಲ್ಲ ಪೇಂಟಿಂಗ್ ರಿಲೇಟೆಡ್ ಇದೆ, ಬ್ರಷ್ಗಳೆಲ್ಲ. ಇವೆಲ್ಲ ಮನೆ ಕಟ್ಟುವಾಗ ಸಿಮೆಂಟ್ ಕೆಲಸಕ್ಕೆ ಯೂಸ್ ಆಗುವಂಥ ಇಕ್ವಿಪ್ಮೆಂಟ್ಸ್. ಕೊಡಲಿ ಶೇಪ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕೊಡಲಿಯಲ್ಲಿ ಕೂಡ ತುಂಬ ವೆರೈಟಿ ಇದೆ. ಹಾಗೆ ಇದು ಹ್ಯಾಮರ್, ಸುತ್ತಿಗೆ. ಇದು ಅದರಲ್ಲೂ ಕೂಡ ಎಷ್ಟು ವೆರೈಟಿ ಇದೆ ನೋಡಿ. ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಹೆಕ್ಸಾ ಬ್ಲೇಡ್ಸ್. ಇವೆಲ್ಲ ವೆರೈಟಿ ಆಫ್ ಕಟಿಂಗ್ ಪ್ಲೇಯರ್ಸ್. ಇದರಲ್ಲೂ ಕೂಡ ತುಂಬ ವೆರೈಟಿ ಇದೆ. ಇವೆಲ್ಲ ಡಿಫ್ರೆಂಟ್ ವೆರೈಟಿ ಆಫ್ ಸ್ಪಾನರ್ಗಳು. ನಿಮಗೆ ಎಲ್ಲೂ ಸಿಕ್ಕಿಲ್ಲ ಅಂತಂದರೆ ಇದೊಂದು ಶಾಪಿಗೆ ಬಂದರೆ ಎಲ್ಲ ಕೂಡ ಸಿಗತ್ತೆ ಅನಿಸುತ್ತೆ. ನೋಡಿ ಎಷ್ಟು ವೆರೈಟಿ ಇದೆ. ಜರ್ಮನಿಲಿ ಪ್ರತಿಯೊಂದು ಜಾಗದಲ್ಲೂ ಸೇಫ್ಟಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಇವಾಗ ಪೇಂಟಿಂಗ್ ಮಾಡುವಾಗಲಿರ್ಬೋದು ಅಥವಾ ಯಾವುದೇ ಕೆಲಸ ಮಾಡಬೇಕಾದ್ರೂ ಸೇಫ್ಟಿ ಮಟೀರಿಯಲ್ಸ್ನ ಯೂಸ್ ಮಾಡಿನೇ ಕೆಲಸ ಮಾಡೋದು. ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಸ್ತುಗಳು ಕೂಡ ಸಿಗುತ್ತೆ. ಮಾಸ್ಕ್ ಇರ್ಬೋದು, ಹ್ಯಾಂಡ್ ಗ್ಲೌಸ್ ಇರ್ಬೋದು, ಎಲ್ಲ ಕೂಡ ಸಿಗುತ್ತೆ ಇಲ್ಲಿ. ಇವೆಲ್ಲ ಸ್ಕ್ರೂ ಮತ್ತು ನಟ್ ಬೋಲ್ಟ್ ಎಲ್ಲ ಸೈಜಿಂದು ಇದೆ. ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರವರೆಗೂ ಪ್ರತಿಯೊಂದು ಸೈಜಿಂದು ಸ್ಕ್ರೂ ಸಿಗುತ್ತೆ. ಇಲ್ಲಿ ವೇಯಿಂಗ್ ಮಷಿನ್ ಇಟ್ಟಿದ್ದಾರೆ, ನಮಗೆ ಎಷ್ಟು ಬೇಕು ಅಂತ ತೊಗೊಂಡು ವೇಟ್ ಮಾಡಿಕೊಂಡು ಹೋಗ್ಬೋದು. ಇವೆಲ್ಲ ಸೀಡ್ಸ್, ವೆಜಿಟೇಬಲ್ಸ್ ಮತ್ತು ಫ್ಲವರ್ಸ್ ಸೀಡ್ಸ್. ನಿಮಗೆ ಯಾವ ಸೀಡ್ಸ್ ಬೇಕು, ವೆಜಿಟೇಬಲ್ಸ್ ಬೇಕಾ, ಫ್ರೂಟ್ಸ್ ಬೇಕಾ ಅಥವಾ ಫ್ಲವರ್ ಸೀಡ್ಸ್ ಬೇಕಾ, ಎಲ್ಲ ಕೂಡ ಸಿಗುತ್ತೆ ಇಲ್ಲಿ. ನೋಡಿ ಎಷ್ಟೊಂದು ವೆರೈಟಿನ ಸೀಡ್ಸ್ಗಳನ್ನು ಇಟ್ಟಿದ್ದಾರೆ. ಇವರಿಗೆ ಹೂಗಳಂದರೆ ತುಂಬ ಇಷ್ಟ. ಆದರೆ ಈಗ ವಿಂಟರಲ್ಲಿ ಹೂಗಿಡಗಳನ್ನು ಬೆಳೆಸೋದಕ್ಕಾಗಲ್ಲ. ಇನ್ನು ಸಮರ್ ಸ್ಟಾರ್ಟ್ ಆಗ್ತಿದ್ದಂಗೆ ಮನೆ ಸುತ್ತ ಹೂಗಿಡಗಳನ್ನು ಬೆಳೆಸ್ಕೊಂಡಿರ್ತಾರೆ. ಗಾರ್ಡನಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಇಲ್ಲಿನ ಜನರಿಗೆ. ಹಾಗಾಗಿ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ಕೂಡ ಗಾರ್ಡನಿಂಗ್ ರಿಲೇಟೆಡ್ ಐಟಮ್ಸನ್ನು ಇಟ್ಟಿರ್ತಾರೆ. ಹಾಗೆ ಇಲ್ಲಿ ನೋಡಿ, ಇಲ್ಲೊಂದು ಮಿನಿ ನರ್ಸರಿ ಕೂಡ ಇದೆ. ಈ ಮಿನಿ ನರ್ಸರಿ ನೋಡಿ ನನಗಂತೂ ತುಂಬ ಖುಷಿಯಾಯಿತು. ಯಾಕೆಂತಂದರೆ ಇವಾಗ ವಿಂಟರು, ಹೊರಗಡೆ ಅಂತೂ ಎಲ್ಲ ಮರಗಳು ಎಲೆಗಳನ್ನೆಲ್ಲ ಉದುರಿಸ್ಕೊಬಿಟ್ಟಿದೆ, ಬೋಲ್ಡ್ ಮರಗಳಾಗಿವೆ. ನಾನು ಇಲ್ಲೇ ನೋಡ್ತಾ ಇರೋದು ಗ್ರೀನ್ ಎಲೆಗಳನ್ನು.
ಗ್ರಾಸ್ ಕಟರ್ ಕೂಡ ಸಿಗುತ್ತೆ. ನಾನು ಹೋಮ್ ಟೂರಲ್ಲಿ ಗೋಡೆ ಮೇಲೆ ವಾಲ್ ಪೇಪರನ್ನು ಅಂಟಿಸಿರ್ತಾರೆ ಅಂತ ಹೇಳಿದ್ದೆ. ಅದೇ ನೋಡಿ ಈ ಪೇಪರು, ವಾಲ್ ಪೇಪರ್ ಇದು. ಇದನ್ನು ಅಂಟಿಸ್ಬಿಟ್ಟು ಅದ್ರ ಮೇಲೆ ಪೇಂಟಿಂಗ್ ಮಾಡಿರ್ತಾರೆ. ಹೆಚ್ಚಾಗಿ ವೈಟ್ ಪೇಪರನ್ನೇ ಯೂಸ್ ಮಾಡ್ತಾರೆ. ಇನ್ನು ನಮ್ಮದು ಓನ್ ಹೌಸ್ ಆಗಿದ್ದು ನಮಗೆ ಕಿಡ್ಸ್ ರೂಮೆಲ್ಲ ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತಂದರೆ ಅದಕ್ಕೂ ಕೂಡ ಕಲರ್ ಪೇಪರ್ ಕೂಡ ಸಿಗುತ್ತೆ. ಇವೆಲ್ಲ ಹೋಮ್ ಡೆಕೋರೇಟಿವ್ಸ್ ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಜಾಸ್ತಿ ವುಡ್ಡಿಂದೇ ಇದೆ. ಗಡಿಯಾರ ಕೂಡ ಸಿಗುತ್ತೆ ಇಲ್ಲಿ. ಎಷ್ಟು ಕ್ಯೂಟ್ ಡಿಸೈನ್ಗಳಿವೆ ನೋಡಿ. ಹಾಗೆ ಮಿರರಲ್ಲಿ ಕೂಡ ತುಂಬ ಡಿಸೈನ್ ಮತ್ತು ಶೇಪ್ಗಳಿವೆ. ಬಾತ್ರೂಮ್ ಮಿರರ್ ಇರ್ಬೋದು, ಟಾಯ್ಲೆಟ್ ರೂಮ್ ಮಿರರ್ ಇರ್ಬೋದು, ಇಲ್ಲ ಹಾಲಲ್ಲಿ ಇಟ್ಕೊಳ್ಳುವಂಥದ್ದು ಎಲ್ಲ ರೀತಿದು ಕೂಡ ಸಿಗತ್ತೆ. ಇವೆಲ್ಲ ಲ್ಯಾಟ್ರಿನ್ ಮತ್ತು ಕ್ಯಾಂಡಲ್ ಸೆಕ್ಷನ್. ಇವು ಪೇಂಟ್ ಮತ್ತು ರೋಲರ್ ಸೆಕ್ಷನ್ನು. ಇಲ್ಲಿ ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲೂ ವೈಟ್ ಪೇಂಟಿಂಗನ್ನೇ ಯೂಸ್ ಮಾಡ್ತಾರೆ. ಇನ್ನು ಕಲರ್ ಪೇಂಟಿಂಗ್ ಬೇಕಂದರೆ ಕಲರ್ ಪೇಂಟಿಂಗ್ ಕೂಡ ಸಿಗುತ್ತೆ. ಎಲ್ಲ ಸೈಜಿಂದು ರೋಲರ್ ಕೂಡ ಸಿಗುತ್ತೆ. ಇಲ್ಲಿ ನೋಡಿ ಬಾತ್ರೂಮಿಂದು ಒಂದು ಸೆಟ್ ಮಾಡಿಟ್ಟಿದ್ದಾರೆ. ಸ್ಟ್ಯಾಂಡಿಂಗ್ ಶವರ್ ಸೆಟ್ ಇದು. ಯಾವ ಡಿಸೈನಿಂದ ಬೇಕೋ ಆ ಡಿಸೈನಿಂದ ಸಿಗುತ್ತೆ. ಹಾಗೆ ಇದು ಬಾತ್ ಟಬ್. ಇಲ್ಲಿ ಸಾಮಾನ್ಯವಾಗಿ ಆಲ್ಮೋಸ್ಟ್ ಎಲ್ಲ ಮನೆಗಳಿಗೂ ಬಾತ್ ಟಬ್ ಇರುತ್ತೆ. ಇಲ್ಲ ಸ್ಟ್ಯಾಂಡಿಂಗ್ ಶವರನ್ನು ಇಟ್ಟಿರ್ತಾರೆ. ಕೆಲವೊಂದು ಮನೆಗಳಲ್ಲಿ ಎರಡೂ ಕೂಡ ಇರುತ್ತೆ. ಇದು ನೋಡಿ ಮ್ಯಾಚಿಂಗ್ ಕಮೋಡ್ ಮತ್ತು ಸಿಂಕ್. ಇಲ್ಲಿ ನೋಡಿ ಸಿಂಕಿಂದು ಪೂರ್ತಿ ಸೆಟ್ಟೇ ಇಟ್ಟಿದ್ದಾರೆ ವಿತ್ ಮಿರರ್. ಪೂರ್ತಿ ಸೆಟ್ಟೇ ಸಿಗುತ್ತೆ. ನಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತೊಗೊಬರ್ಬೋದು. ಇದು ಕಮೋಡ್ ಸೆಕ್ಷನ್. ಇಲ್ಲಿನ ಜನ ಈ ಕಮೋಡ್ ಮೇಲ್ಗಡೆ ಇರುತ್ತಲ್ಲ, ಮೇಲ್ಗಡೆ ಸೆಕ್ಷನನ್ನು ತುಂಬ ಡಿಸೈನ್ ಆಗಿ ಮತ್ತು ಕಲರ್ಫುಲ್ ಆಗಿರೋದನ್ನು ಇಷ್ಟಪಡ್ತಾರೆ. ಇಲ್ಲಿ ನೋಡಿ ಎಷ್ಟೊಂದು ಡಿಸೈನ್ ಮತ್ತು ಎಷ್ಟು ಕಲರ್ಫುಲ್ ಆಗಿದ್ದಾವೆ. ಇವೆಲ್ಲ ಕಮೋಡ್. ಇದರಲ್ಲೂ ಕೂಡ ಡಿಸೈನ್ ಮತ್ತು ಕಲರ್ ಕೂಡ ಸಿಗುತ್ತೆ. ಎಷ್ಟೊಂದು ವೆರೈಟಿ ಇದೆ ನೋಡಿ. ಈ ರೋ ಪೂರ್ತಿ ಅದೇ ಇದೆ. ಇದು ಪೂರ್ತಿ ಮನೆಯಲ್ಲಿ ಯೂಸ್ ಮಾಡುವಂಥ ನಲ್ಲಿ ಸೆಕ್ಷನ್ಸ್. ಬಾತ್ರೂಮಲ್ಲಾದರೂ ಯೂಸ್ ಮಾಡ್ಬೋದು, ಇಲ್ಲ ಕಿಚನಲ್ಲಿ ಯೂಸ್ ಮಾಡ್ಬೋದು. ಇದರಲ್ಲೂ ಕೂಡ ತುಂಬ ವೆರೈಟಿ ಮತ್ತು ತುಂಬ ಡಿಸೈನ್ಸ್ಗಳಿವೆ.
ಇವೆಲ್ಲ ಬಾತ್ರೂಮಲ್ಲಿ ಯೂಸ್ ಮಾಡುವಂಥ ಶವರ್ಸ್, ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರವರೆಗೂ ತುಂಬ ವೆರೈಟಿ ಶವರ್ಸ್ ಸಿಗುತ್ತೆ ಇಲ್ಲಿ. ಇವೆಲ್ಲ ಬಾತ್ರೂಮ್ ಮತ್ತು ಟಾಯ್ಲೆಟ್ ರೂಮಲ್ಲಿ ಇಟ್ಕೊಳ್ಳೋವಂಥ ವಸ್ತುಗಳು, ಹ್ಯಾಂಡ್ ವಾಶ್ ಹಾಕಿಡಲಿಕ್ಕೆ. ಮತ್ತು ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಟಾಯ್ಲೆಟ್ ರೂಮ್ ಬ್ರಷ್ ಹಾಕಿಡ್ಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ಅಂತ ಹೇಳಿ. ಹಾಗೆ ಸೋಪ್ ಇಟ್ಕೊಳ್ಳೋಕ್ಕಾಗಿರ್ಬೋದು, ಸೋಪ್ ಬಾಕ್ಸ್ ಎಲ್ಲ ಸಿಗತ್ತೆ. ಬಟ್ ಸ್ವಲ್ಪ ಕಾಸ್ಟ್ಲಿ ಇದೆ, ಆದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಟೈಲ್ಸ್ ಕೂಡ ಸಿಗತ್ತೆ. ಇದು ನೋಡಿ ವುಡ್ ಸ್ಲ್ಯಾಬ್. ಇಲ್ಲಿನ ಮನೆಗಳಿಗೆ ಟೈಲ್ಸ್ ಯೂಸ್ ಮಾಡಲ್ಲ, ಇದು ವುಡ್ ಫ್ಲೋರ್ ಇರುತ್ತೆ. ಇದರಲ್ಲಿ ಕೂಡ ನಮಗೆ ಡಾರ್ಕ್ ಕಲರ್ ಬೇಕಾ ಇಲ್ಲ ಲೈಟ್ ಕಲರ್ ಬೇಕಾ ಅದು ಕೂಡ ಸಿಗುತ್ತೆ. ತುಂಬ ವೆರೈಟಿ ವುಡ್ಗಳಿವೆ. ಈ ವುಡ್ ಮೇಲ್ಗಡೆ ಎಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಮತ್ತು ಅದು ಯಾವ ಮರದ್ದು ಅಂತ ಹೇಳಿಬಿಟ್ಟು ಕೂಡ ಮೆನ್ಷನ್ ಮಾಡಿದ್ದಾರೆ. ಇದು ಕೂಡ ವುಡ್ಡಿಂದನೇ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವೆಲ್ಲ ಗಾರ್ಡನಿಂಗ್ ರಿಲೇಟೆಡ್. ಸಮ್ಮರಲ್ಲಿ ಹೊರಗಡೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ. ಇವೆಲ್ಲ ವುಡ್ ಪ್ಯಾಕ್. ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ವುಡ್ ಸ್ಟವ್, ಅದರಲ್ಲಿ ಈ ವುಡ್ಡನ್ನು ಹಾಕಿಬಿಟ್ಟು ಇಲ್ಲಿ ಆಯಿಲ್ ಇಟ್ಟಿದ್ದಾರೆ. ಈ ಆಯಿಲ್ ಹಾಕಿಬಿಟ್ಟು ಬೆಂಕಿನ ಉರಿಸ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.